ದೇಶದ ಹಿಂದೂಗಳು ಒಂದಾಗಿದ್ರೆ ನಾವು ಜಾತಿ 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 ಮಾಡ್ಕೋತ ಹೋಗೋ ಕಾಲಿಲ್ಲ. ಈಗ ಯಾವ ಗಟ್ಟಿಯಾಗಿ ಹಿಂದೂ ಪರವಾಗಿ ಮಾತಾಡ್ತಾನ ರೊಕ್ಕ ಎಲ್ಲರೂ ಗಣಪತಿ ಪಟ್ಟಿ ಕೊಡ್ತಾರ. ನಿನ್ನೆ ನಾನು ಅಗ್ರಿ ಬೊಮ್ಮಳ್ಳಿಯಾಗ ಒಬ್ಬರು ಸ್ವಾಮಿಗಳು ಹೇಳಿದ್ರು, ಇಲ್ರಿ ಇಲ್ಲಿ ಕಾಂಗ್ರೆಸ್ನವರು 2 ಲಕ್ಷ ಕೊಡ್ತಾರ, ದಳದವರು 2 ಲಕ್ಷ ಕೊಡ್ತಾರ, BJP ಅವರು 2 ಲಕ್ಷ ಕೊಡ್ತಾರ. ಮುಂದೆ ಕೆಲವೊಂದು ನಡಬರ್ಕೊಂದಿಟ್ಟು ಗಿರಕಿ ಬಂದಿರ್ತಾವೆ, ಗಣಿ ಪಣಿ ಮಾಡಿ ಅವತ್ತು ಸಾಮೂಹಿಕ ಗಣ ಪಗಣ ಮಾಡಿ ಅವೊಂದು 2 ಲಕ್ಷ ಕೊಡ್ತಾರೆ. ನಾಳೆ ಏನೇನು ಹೇಳಿದೆ, ಯಾರು ಸ್ಟೇಜ್ ಮ್ಯಾಗ ತಾಕತ್ನಿಂದ ಹಿಂದೂ ಪರವಾಗಿ ಮಾತಾಡ್ತಾರ, ಜೈ ಶ್ರೀರಾಮ್ ಅಂತಾರ, ಅವ್ರಿಗಟ್ಟೆ ಊಟ ಎಲ್ಲಾರ್ದು ಕೊಟ್ಟು ತೋರಿ, ಎಲ್ಲ ಗಣಪತಿ ಪಟ್ಟಿ ತೋರಿ, ಡ್ಯಾನ್ಸ್ ಮಾಡ್ರಿ, ಎಲ್ಲ ಮಾಡಿ. ಆದರೆ ಇಲೆಕ್ಷನ್ ಬಂದಾಗ ಮಾತ್ರ ಯಾರು ಹಿಂದೂ ಪರವಾಗಿ ಅದನ್ನ, ಯಾವ ಗಣಪತಿ ಪರವಾಗಿ ನಮ್ಮ DJಕ್ಕೆ ತೊಂದರೆ ಮಾಡಿಸಲಾರಂಥ ಆಫೀಸರ್ನೇ ತಂದಾನ ಅವನ ಪರವಾಗಿ ಹೋಗ್ತಾನೆ. ಇಲ್ಲಾಂದ್ರೆ ಬಂಧುಗಳೇ, ಈ ದೇಶದಲ್ಲಿ ನಮ್ಮ ಭವಿಷ್ಯ ಇಲ್ಲ. ಇವತ್ತು ನೋಡ್ಲಕತ್ತೀರಿ ಯಾವ ಪರಿಸ್ಥಿತಿ ಐತಿ. ಇರಾಣದಿಂದ, ತುರ್ಕಸ್ತಾನದಿಂದ ನಿನ್ನೆ ಬರೋರಿದ್ರು. ಅದಕ್ಕೆ ಶಾಂತಿಯ ಭಾಷಣ ಮಾಡ್ಲಕ್ಕ ಮಕ್ಕಳೇ, ನಿಮ್ಮ ಇರಾಣದಾಗ ಸಿಯಾ ಸುನ್ಯತ್ ಮೆಟ್ಲೆ ಹೊಡಿತಾರೆ, ಅವ್ರು ಬಾಂಬ್ ಹಾಕ್ತಾರೆ. ತುರ್ಕಸ್ತಾನದಾಗ ಸಿಯಾ ಸುನ್ನಿ ಅಲ್ಲೇನು ಹಿಂದೂಗಳದಾರ, ಹೋಗಿ ಬಿಡ್ರಪ್ಪ. ಪಾಕಿಸ್ತಾನದಾಗ ಏನು ಹಿಂದೂಗಳದಾರ, ತಮ್ಮ ಬಾಂಬ್ ಹಾಕ್ತಾರೆ. ಇಸ್ಕಿ ಮಾಕೆ ಇಸ್ಕೊಟ್ಟಲ್ಲ, ಈಗ ನಾವು ಅದೇವೆ ಹಿಂದೂಗಳು. ಅಲ್ಲೇನು RSS ಐತೆ, ಅಲ್ಲೇನು BJP ಐತೆ, ಅಲ್ಲೇನು ಬಜರಂಗ ದಳ ಐತೆ, ಶ್ರೀರಾಮ್ ಸೇನೆ ಐತೆ ಪಾಕಿಸ್ತಾನದಾಗ. ಅವ್ರ ಮಸೀದಿ ಮ್ಯಾಗ ಇವ್ರು ಬಾಂಬ್ ಹಾಕ್ತಾರೆ. ಅವರು ಬಂದ ಶಾಂತಿ ಹೇಳೋರ್ತ ನಮ್ಮ ದೇಶಕ್ಕೆ. ಸನಾತನ ಹಿಂದೂ ಧರ್ಮಕ್ಕೆ ಯಾವ ಮಕ್ಕಳು ಶಾಂತಿ ಹೇಳಕ್ಕೆ ಜಗತ್ನಾಗ ಬರ್ಲಾಕ ಯಾರಿಗೂ ಧೈರ್ಯ ಇಲ್ಲ. ಯಾಕಂದ್ರೆ ವಸುದೈವ ಕುಟುಂಬಕಂ ಅನ್ನುವಂಥದ್ದು ಇಡೀ ಜಗತ್ತಿಗೆ ತೋರಿಸಿದಂಥ ಭಾರತ, ಹಿಂದೂಸ್ತಾನ. ಇವತ್ತು ನಾವೆಲ್ಲ ಯಾಕೆ ಶಾಂತ ರೀತಿಯಿಂದ ಎಲ್ಲ ಇದೀವಿ ಅಂತ ಹೇಳಿ ನಮ್ಮ ದೇಶದ ಸೈನಿಕರಲ್ಲಿ ಕಾಯ್ಲಕತ್ತಾರ. ತಮ್ಮ ಮನೆ ಮಠ ಕುಟುಂಬ ಬಿಟ್ಟು ಇವತ್ತು ಅಲ್ಲಿ ಕಾಯ್ಕಲ್ಲಕತ್ತಾರ. ನಿಮ್ಗೊಂದು ಮಾತು ಹೇಳ್ತೀನಿ, ಒಮ್ಮೊಮ್ಮೆ ನಮ್ಮ ಸೈನಿಕರು ಬಸ್ನಾಗ ಹೋಗಾಗ, ಪೊಲೀಸರು ಹೋಗಾಗ ಯಾರ್ಯಾರು ಉಪಾಧ್ಯಾಯಗಳು ಅವ್ರ ಮೇಲೆ ಕೈ ಮಾಡ್ತಾರ. ಮೊನ್ನೆ ಒಬ್ಬ ಹಾವೇರಿ ಒಳಗೆ ಒಬ್ಬ ಸೈನಿಕರಿಗೆ ಹೊಡೆದ್ರು, ಅಪಮಾನ ಮಾಡ್ತಾರ. ಅವಾಗ ನೀವಲ್ಲಿ ತೋರು ಸುಮ್ಕಿರ್ಬಾರ್ದು, ಹಾಕಿ ಬಕ 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 ಹೋಗಿ. ಆ ಸೈನಿಕ ತನ್ನ ಮನಿ ಮಠ ಬಿಟ್ಟು, ತನ್ನ ಹೆಂಡರು ಮಕ್ಕಳು ಬಿಟ್ಟು ಎಲ್ಲಿ ನಮ್ಮ ಕಾಯಿಲೆ ಕಲ್ಯಾಣ ಅವ ಅಲ್ಲಿ ಗಟ್ಟಿ ಅದ ಅಂತೇಳಿ ನಾವು ಬಾಗಲಕೋಟ್ನ ಹಿಂಗೆ ಹಲ್ ಕಿಸು ಚಪ್ಪಾಳೆ ಹೊಡಿಲಕ್ಕ. ಇಲ್ಲಿಕಂದ್ರೆ ಆಗ್ತಿತ್ತ? ಸೈನಿಕರಿಗೆ ನಾವು ಗೌರವ ಕೊಡ್ಬೇಕಿಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಏನು ಹೇಳಿದ್ರು? ಜೈ ಜವಾನ್. ಮೊದಲು ಜವಾನ್ ಅಂದರು, ಜೈ ಕಿಸಾನ್ ಅಲ್ಲಿಲ್ಲ. ಯಾಕಂದ್ರೆ ದೇಶ ರಕ್ಷಣೆ ಮಾಡವ ಸೈನಿಕ, ಅನ್ನ ಕೊಡವ ರೈತ. ಮುಂದೆ ಅಟಲ್ ಬಿಹಾರಿ ವಾಜಪೇಯಿ ಏನು ಹೇಳಿದ್ರು? ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ್. ಡಾಕ್ಟರ್ APJ ಕಲಾಂ ಅಂತ ಮುಸಲ್ಮಾನರನ್ನ ನಾವು ನಮ್ಮ ದೇಶದ ಲೀಡರ್ ಅಂತ ಹೋಗ್ತೀವಿ. OSC ಬೇವರ್ಸಿಗಳನ್ನು ನಾವು ನಂಬೋದಿಲ್ಲ.